ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ, ರಾಯರ ಸಂದೇಶ ನಿಮಗೆ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಹಾಗೆ ಒಬ್ಬರು ನನಗೆ ಕಾಮೆಂಟ್ ಮಾಡಿದರು ಕೂಡ, ಸೊ ರಾಯರ ಸಂದೇಶ ಏನಿದೆ ಅಂತ ಹೇಳಿಬಿಟ್ಟು ಒಂದು ರೀಡಿಂಗ್ ಮಾಡಿ ಅಂತ. ಸೊ ಎಸ್, ಆ ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಸೊ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಓಕೆ, ಆ್ಯಂಡ್ ಯಾವುದೇ ಆಪ್ಷನ್ಸ್ ನೀವು ಚೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಡೀಪ್ ಬ್ರೆತ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡ್ಕೊಳ್ಳಿ. ಅದಾದ ನಂತರ ಇಮೇಜನ್ನು ಲೈಕ್ ಪಿಕ್ಚರನ್ನು ನೀವು ಪಿಕ್ ಮಾಡಬಹುದು. ಓಕೆ, ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ 1 ಮಿನಿಟ್ ಕೊಡ್ತಾಯಿದ್ದೀನಿ. ಓಕೆ, ಚೂಸ್ ಮಾಡಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1, ಡೀಪ್ ಇನ್ಹೇಲ್ ಮಾಡಿ. ಎಕ್ಸೇಲ್. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ವಾವ್, 4 of Wands. ಓಕೆ, ದ ಫಸ್ಟ್ ಮೆಸೇಜ್ ನನಗೆ ಏನು ಸಿಗ್ತಾ ಇದೆ ಅಂತಂದರೆ, ಮದುವೆ ಬಗ್ಗೆ ಸಿಗ್ತಾ ಇದೆ ಆಬ್ವಿಯಸ್ಲಿ. ಆ್ಯಂಡ್ ಸೊ ನೋಡಿ, ಯಾರೂ ಮದುವೆ ಆಗಿಲ್ಲ, ಯಾವಾಗ ಆಗುತ್ತೆ, ಮಕ್ಕಳಾಗಿಲ್ಲ, ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ನಿಮಗೆ ರಾಯರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟೈಮಿಂಗಿಗೆ ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಡಿವೈನ್ ಟೈಮಿಗೆ. ಓಕೆ, ಅವಸರ ಮಾಡಬೇಡಿ ಅಂತ ನಿಮಗೆಲ್ಲಿ ಹೇಳ್ತಾ ಇದ್ರೆ, ನಿಮಗೆ ಯಾವ ಥರದ ಪಾರ್ಟ್ನರ್ನ ಕೊಡಬೇಕು ನೋಡಿ, ಅದೇ ಥರದ ಪಾರ್ಟ್ನರ್ನ ಕೊಡ್ತಾರೆ. ಸೊ ಅವಸರ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1, ಆಲ್ವೇಸ್ ಟ್ರಸ್ಟ್, ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ಆ್ಯಂಡ್ ಯಾರು ಕರಿಯರ್ ಬಗ್ಗೆ ತುಂಬಾ ಇಲ್ಲಿ ಲೈಕ್ ಒತ್ತಡ ಆಗ್ತಾ ಇದೆ, ಕರಿಯರ್ ಮೇಲೆ ಪ್ರೆಷರ್ ಇದೆ, ಇಲ್ಲಾಂದರೆ ಫ್ಯಾಮಿಲಿಯಿಂದ ಪ್ರೆಷರ್ ಇದೆ, ಜಾಬ್ ಇಲ್ಲ, ಜಾಬಿಗೆ ಹೋಗ್ತಾ ಇಲ್ಲ, ಲೈಕ್ ಮನೆಯಲ್ಲೇ ಇದೆಯಾ. ಸೊ ಆ ಥರ ಏನಾದರೂ ನಿಮಗೆ ಮನೆಯಲ್ಲಿ ಫ್ಯಾಮಿಲೀಸ್ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಹೇಳ್ತಾ ಇದ್ದಾರೆ ವರಿ ಮಾಡಬೇಡ. ಓಕೆ, ರೈಟ್ ನಾವು ನಿನ್ನ ಟೈಮ್ ಸರಿ ಇಲ್ಲದೇ ಇರಬಹುದು, ಬಟ್ ನಿನಗೋಸ್ಕರ ಒಂದು ಒಳ್ಳೆ ಸಮಯ ಬರಲಿದೆ. ಡಿವೈನ್ ಟೈಮಿಗೋಸ್ಕರ ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಆದಷ್ಟು ಖುಷಿಯಾಗಿರಿ, ದುಃಖದಿಂದ ಇರಬೇಡಿ, ನಿರಾಶೆಯಾಗಿರಬೇಡಿ. ಓಕೆ, ಆದಷ್ಟು ಖುಷಿನ ಲೈಕ್ ಎಕ್ಸ್ಪ್ಲೋರ್ ಮಾಡಿ, ಯಾವುದು ನಿಮಗೆ ತುಂಬ ಖುಷಿ ಕೊಡ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ನಿಮ್ಮ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. 4 of Wands ಇಲ್ಲಿ ನಾಟ್ ಓನ್ಲಿ ಇದು ಪಾರ್ಟ್ನರ್ ಬಗ್ಗೆ ಮಾತಾಡುತ್ತೆ, ಇದು ನಿಮ್ಮ ಜೊತೆಗಿನ ಸಂಬಂಧನ ಕೂಡ ತಿಳಿಸುತ್ತೆ. ಸೊ ನೀವು ನಿಮ್ಮ ಜೊತೆ ಯಾವ ಥರ ಸಂಬಂಧನ ಇಟ್ಕೊಂಡಿದ್ದೀರಿ ಅನ್ನೋದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ರಾಯರ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವಾಗಲೂ ಇಚ್ಛೆ ಮೇಲೆ ಡಿಪೆಂಡ್ ಆಗಿರಬೇಡಿ. ಓಕೆ, ಸೊ ಯಾವುದಕ್ಕೂ ಕೂಡ ಲೈಕ್ ಆಸೆಗಳು ಬೇಕು, ಇಚ್ಛೆಗಳು ಇರಬೇಕು ನಮಗೆ, ಬಟ್ ಏನು ಅಂತಂದರೆ ನಮ್ಮ ಸರ್ವಸ್ವನೇ ಅದರಲ್ಲಿ ಇರಬಾರ್ದು. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಲೈಕ್ ಸೊ ಕರಿಯರಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕರಿಯರಲ್ಲಿ ನಿಮಗೆ ಸ್ಟೆಬಿಲಿಟಿ ಬರುತ್ತೆ, ಬರದೇ ಇರೋದಿಲ್ಲ, ಸ್ಟೆಬಿಲಿಟಿ ಬರುತ್ತೆ, ಬಟ್ ಏನು ಅಂತಂದರೆ ಸ್ವಲ್ಪ ಪೇಷನ್ಸ್ ಬೇಕು, ನಿಮಗೆ ತಾಳ್ಮೆ ಬೇಕಾಗುತ್ತೆ. ಓಕೆ, ತಾಳ್ಮೆ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರಿಯರಲ್ಲೂ ಗ್ರೋತ್ ಇದೆ, ಆ್ಯಂಡ್ ಈ ಗ್ರೋತ್ ಏನು ಅಂತಂದರೆ ಬರೀ ನಿಮಗೆ ಒಬ್ರಿಗೆ ಖುಷಿನ ಕೊಡೋದಿಲ್ಲ. ಕರಿಯರಲ್ಲಿ ಗ್ರೋತ್ ಇದು ನಿಮ್ಮ ಫ್ಯಾಮಿಲಿಗೆ ಕೂಡ ಖುಷಿ ಕೊಡುತ್ತೆ, ಆ್ಯಂಡ್ ಫ್ಯಾಮಿಲಿಯವರ ಇಚ್ಛೆಗಳನ್ನು ಕೂಡ ನೀವು ಫುಲ್ಫಿಲ್ ಮಾಡ್ಬೋದು. ನಿಮ್ಮ ಇಚ್ಛೆಗಳು ಫುಲ್ಫಿಲ್ ಆಗುತ್ತೆ, ಅದ್ರ ಜೊತೆ ಲೈಕ್ ಫ್ಯಾಮಿಲಿ ಏನಿದ್ದಾರೆ ನೋಡಿ, ಅವರ ಇಚ್ಛೆಗಳು ಕೂಡ ಫುಲ್ಫಿಲ್ ಆಗುತ್ತೆ. ಬಟ್ ನಿಮಗೆ ಮೇಯ್ನ್ ಇಲ್ಲಿ
ಏನು ಮೆಸೇಜ್ ಅಂತಂದರೆ ಲೈಕ್ ಡಿವೈನ್ ಟೈಮ್. ಓಕೆ, ಡಿವೈನ್ ಟೈಮ್. ಸೊ ಫೈಲ್ ನಂಬರ್ 1, ಅವಸರ ಮಾಡ್ಕೊಳ್ಬೇಡಿ ಆ್ಯಂಡ್ ವರಿ ಮಾಡಬೇಡಿ, ಡಿವೈನ್ ಟೈಮ್ ಇದೆ ಇಲ್ಲಿ. ಕಿಂಗ್ ಆಫ್ ಪೆಂಟಿಕಲ್ಸ್. ಅಂತಂದರೆ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನೀವೆಷ್ಟು ತಾಳ್ಮೆಯಿಂದ ವಿಷಯಗಳನ್ನು ಎಷ್ಟು ಚೆನ್ನಾಗಿ ನೋಡ್ತೀರಾ, ಎಷ್ಟು ಚೆನ್ನಾಗಿ ಕಲಿತೀರಾ, ಅಷ್ಟೇ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಕೂಡ ಇದೆ. ಈ ಬೆಳವಣಿಗೆ ಬರೀ ನಾನು ಮೆಟ್ರಲಿಸ್ಟಿಕ್ಲಿ ಹೇಳ್ತಾ ಇಲ್ಲ. ಈ ಬರೀ ನಿಮ್ಮ ಲೈಕ್ ವಿಶ್ ಫುಲ್ಫಿಲ್ ಆಗೋದನ್ನೇ ನೋಡಿ ಆ್ಯಂಡ್ ಸ್ಟೆಬಿಲಿಟಿ, ಸ್ಥಿರತೆ ಅನ್ನೋದನ್ನು ನೋಡಿ. ಅದು ಬರೀ ನಿಮಗೆ ಹಣದಲ್ಲಿ ನಿಮಗೆ ಸ್ಥಿರತೆ ಬರೋದಿಲ್ಲ, ನಿಮಗೆ ಸ್ಥಿರತೆ ಎಲ್ಲದರಲ್ಲೂ ಬರುತ್ತೆ. ಲೈಕ್ ಅದು ಮೆಟ್ರಲಿಸ್ಟಿಕ್ ಇರ್ಬೋದು, ಎಮೋಷ್ನಲಿ ಇರ್ಬೋದು, ಸ್ಪಿರಿಚುವಲಿ ಇರಬಹುದು, ಮೆಂಟಲಿ ಕೂಡ ಇರಬಹುದು. ಓಕೆ, ಸೊ ಬಟ್ ದ ಥಿಂಗ್ ಈಸ್ ದ್ಯಾಟ್ ಸಿಚುವೇಶನ್ ಹೇಗೆ ಬರಲಿ ನಿಮಗೆ ಒಂದೇ ಹೇಳ್ತಾರೆ. ಏನು ಅಂತಂದರೆ ರಾಯರಲ್ಲಿ ಒಂದೇ ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ, ಪರಿಸ್ಥಿತಿ ಹೇಗೆ ಬರಲಿ ಬಟ್ ನಗೋದನ್ನು ಮಾತ್ರ ಮರಿಬೇಡಿ. ಅದೊಂದು ಹಾಡಿದೆ ಅಲ್ಲ ಗಣೇಶ್ ಅವ್ರದ್ದು, ನಗು 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 ನಗು. ಆ ಹಾಡನ್ನು ಕೇಳಬೇಕು ನೀವು, ಫೈಲ್ ನಂಬರ್ 1. ಬಿಕಾಸ್ ಆ ಹಾಡು ನನಗೆ ಡೌನ್ಲೋಡ್ ಆಗ್ತಾ ಇದೆ. ಓಕೆ, ಸೊ ಆ ಹಾಡನ್ನು ಕೇಳುವಂಥ ಅವಶ್ಯಕತೆ ಇದೆ, ಫೈಲ್ ನಂಬರ್ 1. ಸೊ ನಿಮಗೆ ರಾಯರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪರಿಸ್ಥಿತಿ ಹೇಗೇ ಇರಲಿ, ನೀನು ಹೇಗೇ ಇರು, ಆದರೆ ದೇವರಲ್ಲಿ ವಿಶ್ವಾಸ ಆ್ಯಂಡ್ ಸಮಯ ನಮ್ಮನ್ನು ಪರೀಕ್ಷೆ ಮಾಡೇ ಮಾಡುತ್ತೆ. ಸೊ ಇಲ್ಲಿ ಇವಾಗ ನಿಮ್ಮ ಸಮಯ ನಿಮ್ಮನ್ನು ಪರೀಕ್ಷಿಸ್ತಾ ಇರಬಹುದು, ಫೈಲ್ ನಂಬರ್ 1. ಬಟ್ ಏನು ಅಂತಂದರೆ ಆ ಒಂದು ದೈವಿಕ ಶಕ್ತಿ ಏನಿದೆ ನೋಡಿ, ಅದರಲ್ಲಿ ನಿಮಗೆ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಸಮಯದ ಮೇಲೆ ಕೂಡ ಕಾಲಚಕ್ರದಲ್ಲೂ ಕೂಡ ನಿಮಗೆ ವಿಶ್ವಾಸನ ಇಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಚಕ್ರ ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಚಕ್ರ ಬದಲಾಗುತ್ತಾ ಇರುತ್ತೆ ಅಲ್ಲ. ಇವಾಗ ನೋಡಿ ಸಂವತ್ಸರ ಯಾವ ಥರ ಚೇಂಜ್ ಆಗುತ್ತೆ ಅಲ್ವಾ. ಸೊ ಅದೇ ಥರ ನೀವು ಇದೇ ಥರ ಇರೋದಿಲ್ಲ, ಒಂದೇ ಥರ ಇರೋದಿಲ್ಲ, ಏನಾದರೂ ಚೇಂಜಸ್ ಆಗೇ ಆಗುತ್ತೆ. ಬಟ್ ಇಲ್ಲಿ ನಾನು ನಿಮಗೆ ಒಂದು ಹೇಳ್ತೀನಿ, ಯಾವಾಗಲೂ ನಿಮ್ಮ ಎನರ್ಜಿನ ಗ್ರೌಂಡೆಡ್ ಆಗಿ ಇಟ್ಕೊಂಡಿರಿ. ವೆರಿ ಇಂಪಾರ್ಟೆಂಟ್, ಗ್ರೌಂಡೆಡ್ ಆಗಿ ಇಟ್ಕೊಳ್ಳುವಂಥದ್ದು. ಬರೇ ಕಾಲಲ್ಲಿ ಹುಲ್ಲಿನ ಮೇಲೆ ನಡೆಯುವಂಥದ್ದು ಇರ್ಬೋದು, ಎಕ್ಸಸೈಸ್ ಮಾಡುವಂಥದ್ದು ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಆದಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇದನ್ನು. ಓಕೆ, ಸೊ ಅಂತಹ ಮೆಸೇಜ್, ಅಂತಹ ಒಂದು ಸಂದೇಶ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ, ಫೈಲ್ ನಂಬರ್ 1. ಆದಷ್ಟು ನಿಮ್ಮನ್ನು ನೀವು ಹೇಗೆ ಅಂತಂದರೆ ಲೈಕ್ ಇಟ್ಸ್ ನಾಟ್ ಲೈಕ್ ಪರ್ಫೆಕ್ಟ್. ನೀವು ಯಾವಾಗಲೂ ಎಲ್ಲ ವಿಷಯದಲ್ಲಿ ಪರ್ಫೆಕ್ಟೇ ಆಗಿರಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಹಾಗೆ ರಾಯರ್ ಕೂಡ ಆ ಥರ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಬಾಡಿ, ನಿಮ್ಮ ದೇಹ ಹೇಗಿದೆ ನೋಡಿ, ಅದನ್ನು ಚೆನ್ನಾಗಿಟ್ಕೊಳ್ಳಿ, ಶುದ್ಧವಾಗಿ ಇಟ್ಕೊಳ್ಳಿ ಅದನ್ನು. ಓಕೆ, ಹೇಳ್ತಾರಲ್ವ ನಮ್ಮ ಬಾಡಿನ ಆ್ಯಸ್ ಅ ಟೆಂಪಲ್ ಥರ ನಾವು ನೋಡಬೇಕು ಅನ್ನೋದು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಬಾಡಿನ ಆದಷ್ಟು ಶುದ್ಧವಾಗಿಟ್ಕೊಳ್ಳಿ. ಒಂದು ಮೆಸೇಜ್ ಸಿಗ್ತಾ ಇದೆ, ಬಟ್ ನನಗೆ ಅದನ್ನ ಹೇಳಿದರೆ ಅದು ಇನ್ನಷ್ಟು ಲೈಕ್ ಕಾಂಟ್ರವರ್ಷಿಯಲ್ ಆಗೋದು ಬೇಡ. ಸೊ ಅದಕ್ಕೋಸ್ಕರ ಆ ಮೆಸೇಜನ್ನು ನಾನು ಹೇಳ್ತಾ ಇಲ್ಲ. ಬಟ್ ಸೊ ಎಸ್, ಅದಕ್ಕೆ ಹೇಳಿದೆ ನಿಮ್ಮ ಬಾಡಿನ ಆದಷ್ಟು ಶುದ್ಧವಾಗಿಟ್ಕೊಳ್ಳಿ ಅನ್ನೋದು. ಐ ಹೋಪ್ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆದಷ್ಟು ಲೈಕ್ ಅದೇ ನಾನು ಹೇಳ್ದಲ್ಲ, ನೀವು ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ಸ್ವಲ್ಪ ಲೈಕ್ ತಲೆ ಎಲ್ಲ ಚೆನ್ನಾಗಿ ಬಾಚಿಬಿಟ್ಟು ಚೆನ್ನಾಗಿ ಇಟ್ಕೊಳ್ಳಿ. ಇಫ್ ಇಟ್ ಈಸ್ ಫೀಮೇಲ್ ಆಗಲಿ ಮೇಲ್ ಆಗಲಿ, ಚೆನ್ನಾಗಿ ಇನ್ಶರ್ಟ್ ಮಾಡುವಂಥದ್ದು, ಸರಿಯಾಗಿ ಡ್ರೆಸ್ಸನ್ನು ಹಾಕ್ಕೊಳ್ಳುವಂಥದ್ದು, ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡುವಂಥದ್ದು, ಹೆಚ್ಚು ಹೈಡ್ರೇಷನ್ ಮಾಡುವಂಥದ್ದು, ಹೈಡ್ರೇಟ್ ಮಾಡಿಟ್ಕೊಳ್ಳಿ ನಿಮ್ಮ ಬಾಡಿನ. ಬಿಕಾಸ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮ್ಮ ಎನರ್ಜಿ ತುಂಬ ಡ್ರೈನ್ ಆಗ್ತಾ ಇದೆ, ಫೈಲ್ ನಂಬರ್ 1. ಓಕೆ, ಸೊ ಐ ಡೋಂಟ್ ನೋ, ಬಟ್ ಐ ಫೀಲ್ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ನಿಮ್ಮ ಎನರ್ಜಿ ಏನಿದೆ ನೋಡಿ, ತುಂಬ ಡ್ರೈನ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.
ಎಸ್, ಇಂಪಲ್ಸಿವ್ ಆಗಿ ಆ್ಯಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಮಾಡಬೇಡಿ ಅಂತಂದರೆ ಅವಸರ ಪಟ್ಟು ಮಾಡುವಂಥದ್ದು, ಲೈಕ್ ಅವಸರ ಪಟ್ಟು ಊಟ ಮಾಡೋದು, ಇಟ್ಸ್ ಲೈಕ್ ಎಲ್ಲ ಕ್ವಿಕ್ ಆಗಬೇಕು. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಧಾನವಾಗಿ ಲೈಕ್ ವಿಷಯ ಇರಬಹುದು, ನಿಮ್ಮ ವರ್ಕ್ ಇರಬಹುದು, ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ತುಂಬ ಸ್ಲೋ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಸ್ಲೋ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಸೊ ನಿಮಗೇನಾದರೂ ಫೀಲ್ ಆಗ್ತಾ ಇದ್ದರೆ, ಇನ್ನು ಲೈಕ್ ತುಂಬ ಸ್ಟಕ್ ಆಗ್ತಾ ಇದೆ, ನನಗೇನು ಕಾಣ್ತಾ ಇಲ್ಲ, ನನ್ನ ಫ್ಯೂಚರ್ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಗೆ ನಂಬಲಿ ಅನ್ನೋದು. ಓಕೆ, ಆ ಒಂದು ಭಾವ ಇಲ್ಲಿ ಇದೆ ನಿಮಗೆ. ಪಾಲ್ ನಂಬರ್ 1, ದೇವರಲ್ಲಿ ನಿಮಗೆ ವಿಶ್ವಾಸ ಇದೆ, ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಕೆಲವೊಮ್ಮೆ ನಿಮಗೆ ಆ ಒಂದು ಭಾವಗಳು ಬರುತ್ತೆ. ಹೇಗೆ ಅಂತಂದರೆ ಲೈಕ್ ವಿಶ್ವಾಸ ಇದೆ, ಬಟ್ ನಾನು ಹೇಗೆ ನಂಬಲಿ ಅನ್ನೋದು. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ನಿಮಗೆ ರಾಯರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಮೆಂಟಲ್ ಸ್ಟೇಟ್, ನಿಮ್ಮ ಮೆಂಟಲ್ ಹೆಲ್ತ್ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಅಂತಂದರೆ ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ನಿಮಗೆ ನೀವು ಕ್ವಶನ್ನ ಕೇಳಿ, ಮೆಂಟಲಿ ರೈಟ್ ನಾವು ಯಾವುದು ನಿಮಗೆ ತುಂಬಾ ಕಾಡ್ತಾ ಇದೆ, ಯಾವುದು ತುಂಬ ಕಾಡ್ತಾ ಇದೆ? ಹಣದ ವಿಷಯ ತುಂಬ ಕಾಡ್ತಾ ಇದೆಯಾ? ಅಲ್ಲ ಕೆಲಸದ ವಿಷಯ ತುಂಬ ಕಾಡ್ತಾ ಇದೆಯಾ? ಲೈಕ್ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದಾ? ಯಾವುದು ನಿಮಗೆ ತುಂಬ ಕಾಡ್ತಾ ಇದೆ ರೈಟ್ ನಾವು ಅನ್ನೋದನ್ನು ನಿಮಗೆ ನೀವು ಕ್ವಶನ್ನ ಹಾಕುವಂಥ ಅವಶ್ಯಕತೆ ಇದೆ ಫಸ್ಟ್ ಆಫ್ ಆಲ್. ಆ್ಯಂಡ್ ನಿಮಗೇನು ಅನಿಸುತ್ತೆ ನೋಡಿ, ಲೈಕ್ ನಾನು ಸ್ಟಕ್ ಆಗಿದ್ದೀನಿ, ನನಗೇನು ಕಾಣ್ತಾ ಇಲ್ಲ, ನಾನು ಹೋಗ್ತಾ ಇರುವಂತಹ ದಾರಿ ಸರಿಯಾಗಿದೆಯೋ ಇಲ್ವೋ ಅನ್ನೋ ಏನಾದರೂ ಭಾವ ನಿಮಗೇನು ಓವರ್ ಥಿಂಕಿಂಗ್ ಇರ್ಬೋದು, ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಹೀಗಾದರೆ ಹಾಗಾದರೆ ಅನ್ನೋದು ತುಂಬ ಆದರೆಗಳು ಏನಿದೆ ನೋಡಿ, ತುಂಬ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಸೊ ಆ ಥರ ಏನಾದರೂ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ, ರಾಯರ ಸಂದೇಶ ನಿಮಗೇನು ಅಂತಂದರೆ, ಇದು ಬರೀ ನಿಮ್ಮ ಮೆಂಟಲ್ ಸ್ಟೇಟ್, ಇದು ನಿಮ್ಮ ಮೈಂಡ್ ನಿಮಗೆ ಈ ಥರ ಹೇಳ್ತಾ ಇದೆ. ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ಆ ಥರ ಏನೂ ಆಗಿಲ್ಲ ನಿಮಗೆ. ಪಾಯಲ್ ನಂಬರ್ 1. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಇನ್ನೊಂದು ನನಗಿಲ್ಲಿ ಮೆಸೇಜ್ ಸಿಗ್ತಾ ಇದೆ. ಏನು ಅಂತಂದರೆ ಲೈಕ್ ಶಬ್ದಗಳನ್ನು ಯಾವ ಥರ ಉಪಯೋಗ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಓಕೆ, ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಆಫ್ ಆಲ್ ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಂದು ಏನು ಅಂತಂದರೆ, ನನಗೆ ಇಲ್ಲಿ ಯಾವ ಥರ ಭಾವ ಸಿಗ್ತಾ ಇದೆ ಅಂತಂದರೆ, ಯಾವ ಥರ ಒಂದು ಎನರ್ಜಿ ಸಿಗ್ತಾ ಇದೆ ಅಂತಂದರೆ ಲೈಕ್ ಸೃಷ್ಟಿ ಮಾಡುವಂಥದ್ದು. ಲೈಕ್ ನನ್ನ ಜೊತೆ ಹೀಗಾಯಿತು, ನನ್ನ ಜೊತೆ ಹಾಗಾಯಿತು, ಸುಳ್ಳುಗಳನ್ನು ಪೋಣಿಸೋದು. ಸೊ ಮಾಡೋದಕ್ಕೆ ಹೋಗಬೇಡಿ, ಸುಳ್ಳು ಹೇಳೋದಕ್ಕೆ ಹೋಗಬೇಡಿ. ಪಾಲ್ ನಂಬರ್ 1. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಮೈಂಡ್ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಬಿಕಾಸ್ ಕೆಲವೊಮ್ಮೆ ನೀವು ಕಾನ್ಷಿಯಸ್ಲಿ ಇರ್ಬೋದು, ಅನ್ಕಾನ್ಷಿಯಸ್ಲಿ ಇರ್ಬೋದು, ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ತೀರಾ ನಿಮ್ಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಬೇರೆಯವ್ರ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇರ್ತೀರಾ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಓಕೆ, ಸೊ ನೀವು ಯಾವ ಬಂಧನದಲ್ಲೂ ಬಂಧನ ಆಗಿಲ್ಲ. ಓಕೆ, ಇದು ನಿಮ್ಮ ಮೈಂಡ್ ನಿಮಗೆ ಹೇಳ್ತಾ ಇದೆ ಅಷ್ಟೇ. ಸೊ ಅದಕ್ಕೆ ನಿಮಗೆ ಗ್ರೌಂಡಿಂಗ್ ಎನರ್ಜಿ ಬಂದಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಆದಷ್ಟು ಗ್ರೌಂಡಿಂಗ್ ಮಾಡ್ಕೊಳ್ಳಿ. ಲೈಕ್ ಬರೇ ಕಾಲಲ್ಲಿ ನಡೆಯುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಇದೆಲ್ಲ ತುಂಬ ಒಳ್ಳೆಯದು ನಿಮಗೆ. ಓಕೆ, ಆ್ಯಂಡ್ ಇನ್ನೊಂದು ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವಾಗ ಲೈಕ್ ಪ್ರೆಸೆಂಟ್ ಮೂಮೆಂಟಲ್ಲಿರ್ತೀರಾ ಅಂತಂದರೆ, ಪ್ರೆಸೆಂಟ್ ಭವಿಷ್ಯದಲ್ಲೂ ಇಲ್ಲ, ಆ್ಯಂಡ್ ನೀವು ಲೈಕ್ ಪಾಸ್ಟ್ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ನೀವು ಪ್ರೆಸೆಂಟಲ್ಲಿದ್ದಾಗ ನಿಮಗೆ ಎಲ್ಲ ಥರದ ಐಡಿಯಾಸ್ಗಳು ಬರುತ್ತೆ, ಎಲ್ಲ ಥರದ ಐಡಿಯಾಸ್ಗಳು. ಓಕೆ, ಸೊ ರಾಯರ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಯಾರಿಗೂ ಮೋಸವನ್ನು ಬಯಸಬೇಡಿ. ಹಾಗೆ ನಿಮ್ಗೆ ಯಾರಾದರೂ ಮೋಸ ಮಾಡಿದರೆ ಚಿಂತೆ ಮಾಡಬೇಡಿ. ನಿಮಗಿಲ್ಲಿ ಹೇಳ್ತಾ ಇದ್ದಾರೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ವರಿ ಇದೆ ಇಲ್ಲಿ, ತುಂಬ ಚಿಂತೆ ಇದೆ, ಓವರ್ ಥಿಂಕ್ ಜಾಸ್ತಿ ಇದೆ ಇಲ್ಲಿ. ಪಾಲ್ ನಂಬರ್ 1, ಓವರ್ ಥಿಂಕ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡಿ. ಓಕೆ, ಓವರ್ ಥಿಂಕ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡಿ. ಓಕೆ, ನೀವು ಯಾವಾಗ ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡ್ತೀರಾ ನೋಡಿ, ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಕರಿಯರ್ ರಿಲೇಟೆಡ್ ಬ್ಲೆಸ್ಸಿಂಗ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ರಾಯರು ನಿಮಗೆ. ಸ್ಪೆಷಲಿ ನಾನು ಬೇರೆ ಬ್ಲೆಸ್ಸಿಂಗ್ಸ್ಗಿಂತ ನನಗೆ ಇಲ್ಲಿ ಕರಿಯರ್ ಬ್ಲೆಸ್ಸಿಂಗ್ಸ್ ಹೆಚ್ಚು ನೋಡ್ತಾ ಇದ್ದೀನಿ ನಾನು.
ಓಕೆ, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ. ಎಸ್, ನಾನು ಸ್ಕ್ರೀನಲ್ಲಿ ನೋಡಿದೆ 15. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿನೆಸ್ ಆ್ಯಂಡ್ ಲೇಡಿ ಬರ್ಗ್ ಇಲ್ಲಿ ಬಂದಿದೆ. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲಕ್ ನಿಮ್ಮ ಜೊತೆ ಇದೆ. ರಾಯರ್ ಹೇಳ್ತಾ ಇದ್ದಾರೆ ಲಕ್ ನಿಮ್ಮ ಜೊತೆ ಇದೆ. ಬಟ್ ನೀವು ಓವರ್ ಥಿಂಕ್ ಏನು ಮಾಡ್ತೀರಾ ನೋಡಿ, ಫಸ್ಟ್ ಆಫ್ ಆಲ್ ಅದನ್ನ ಸ್ಟಾಪ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಕೂಡ ಬರುತ್ತೆ, ನಿಮ್ಮ ಲೈಫಲ್ಲಿ ಸಂತೋಷದ ಕ್ಷಣಗಳು ಬರುತ್ತೆ. ಬಟ್ ಥಿಂಗ್ ಇಸ್ ದ್ಯಾಟ್ ನಿಮ್ಮನ್ನು ನೀವು ಕೆಲವೊಮ್ಮೆ ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೊಳ್ತೀವಿ. ಏನು ಅಂತಂದರೆ ಎಸ್ ನಾನು ಈ ಥರ ಮಾಡಿದ್ರಿಂದ ಹೀಗಾಯಿತು ಹಾಗಾಯಿತು ಅನ್ನೋದು. ಅದನ್ನು ಸ್ಟಾಪ್ ಮಾಡಿ. ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ರಾಯರ್ ಹೇಳ್ತಾ ಇದ್ರೆ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ಒನ್ ಲಾಸ್ಟ್ ಬ್ಲೆಸ್ಸಿಂಗ್ಸ್ ನಾನು ನೋಡ್ತೀನಿ ರಾಯರಿಂದ ನಿಮಗೆ. ಫೈನಲ್ 1 ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಚಿಟ್ಟಿಯಿಂದ ನೋಡೋಣ ನಾವು. ಓನ್ಲಿ 1 ಬ್ಲೆಸ್ಸಿಂಗ್ಸ್. ಓಕೆ, ಥ್ಯಾಂಕ್ ಯು. ಹಾರ್ಡ್ ವರ್ಕ್ ಪೇಸ್ ಸಕ್ಸಸ್ ಫ್ಲೋ. ನೋಡಿ, ನೀವೇನು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದಕ್ಕೆ ಏನು ಎಫರ್ಟ್, ಅದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಮ ಕರಿಯರಲ್ಲಿ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಸೊ ಅದರಲ್ಲಿ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದರಲ್ಲಿ ನಿಮಗೆ ಸಕ್ಸಸ್ ಇದೆ. ಆ್ಯಂಡ್ ಅದು ಪೇ ಕೂಡ ಆಗುತ್ತೆ. ಓಕೆ, ಆ್ಯಂಡ್ ಸಕ್ಸಸ್ ಕೂಡ ನಿಮ್ಮ ಲೈಫಲ್ಲಿ ಫ್ಲೋ ಆಗುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿರಿ. ಆ್ಯಂಡ್ ಎಸ್, ದ್ಯಾಟ್ಸ್ ಇಟ್, ಪೈಲ್ ನಂಬರ್ 1. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಡೀಪ್ ಇನ್ಹೇಲ್ ಮಾಡ್ಕೊಳ್ಳಿ, ಹೋಲ್ಡ್, ಎಕ್ಸೇಲ್. ಓಕೆ, ಸೊ ಲೆಟ್ಸ್ ಸಿ ರಾಯರಿಂದ ಏನು ಸಂದೇಶ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೆಂಪ್ರೆನ್ಸ್. ಫಸ್ಟ್ ಮೆಸೇಜ್ ಪೈಲ್ ನಂಬರ್ 2. ಯಾವುದೇ ಕೆಲಸಗಳನ್ನು ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಎಕ್ಸ್ಟ್ರೀಮ್ ಮಾಡೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಅದು ಆಧ್ಯಾತ್ಮಿಕ ವಿಷಯದಲ್ಲೂ ಕೂಡ ಇರ್ಬೋದು. ಹೆಚ್ಚು ರಿಸರ್ಚ್ ಮಾಡುವಂಥದ್ದು, ಹೆಚ್ಚು ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಳ್ಳುವಂಥದ್ದು. ತಿಳ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ, ಬಟ್ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ, ರೈಟ್? ಸೊ ಫಸ್ಟ್ ಆಫ್ ಆಲ್ ರಾಯರಿಂದ ನಿಮಗೆ ಸಂದೇಶ ಏನು ಅಂತಂದರೆ ಯಾವುದೇ ಕೆಲಸಗಳನ್ನು ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಒಂದು. ಸೆಕೆಂಡ್, ಇನ್ನೊಂದು ಮೆಸೇಜ್ ನನಗೆ ಇಲ್ಲಿ ಸಿಗ್ತದೆ, ಗಿಲ್ಟ್ ಭಾವನ ಇಟ್ಕೊಳ್ಬೇಡಿ. ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಇವತ್ತು ನೀವು ದೇವರ ಪೂಜೆ ನಿಮಗೆ ಏನೋ ಒಂದು ಕಾರಣದಿಂದ ಮಾಡೋಕ್ಕಾಗಿರಲಿಲ್ಲ. ಓಕೆ, ಬಟ್ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಅದೇ ಕೊರಗೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ರಾಯರ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರಾಯರನ್ನು ನೀವು ಯಾವ ರೀತಿಯಲ್ಲಿ ಕೂಡ ನೆನೆಸಿದ್ರು ಅವರ ಆಶೀರ್ವಾದ ಯಾವಾಗಲೂ ನಿಮಗಿರುತ್ತೆ, ನಿಮ್ಮ ಜೊತೆ ಇರುತ್ತೆ. ಓಕೆ, ಆ್ಯಂಡ್ ಗಿಲ್ಟಿ ಭಾವನೆ ಇಟ್ಕೊಳ್ಬೇಡಿ, ನಿಮ್ಮನ್ನು ನೀವು ದೋಷಿಸಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದಾರೆ ಏನು ಅಂತಂದರೆ ಎಕ್ಸ್ಟ್ರೀಮ್. ಒಬ್ಬರನ್ನು ಪ್ರೀತಿ ಮಾಡೋದು ಲೈಕ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಪ್ರೀತಿ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಒಬ್ಬರಿಗೆ ನೀವು ಪ್ರೀತಿ ಕೊಡ್ತಾ ಇದ್ದೀರಾ ಅಂತಂದರೆ ಆ ಕಡೆಯಿಂದ ಕೂಡ ನಿಮಗೆ ಪ್ರೀತಿ ಬೇಕು. ಓಕೆ, ಆ್ಯಂಡ್ ಒಬ್ಬರು ನಿಮ್ಮನ್ನು ತೀರವಾಗಿ ತಿರಸ್ಕರಿಸ್ತಾ ಇದ್ದಾರೆ, ಬಟ್ ಸ್ಟಿಲ್ ನೀವು ಅವರ ಹಿಂದೆ ಓಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ವೆರಿ ರಾಂಗ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಆ ಥರ ಮಾಡಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರ ಹಿಂದೆ ಕೂಡ ಹೋಗುವಂಥ ನಿಮಗೆ ಅವಶ್ಯಕತೆ ಇಲ್ಲ, ಯಾವುದರ ಹಿಂದೆ ಕೂಡ ಹೋಗುವಂಥ ಅವಶ್ಯಕತೆ ಇಲ್ಲ, ಈವನ್ ಅದು ಹಣ ಕೂಡ ಆಗಿರಲಿ. ಬಟ್ ನನಗೆ ಹೆಚ್ಚು ರಿಲೇಷನ್ಶಿಪ್ ಹೆಚ್ಚು ಕಾಣ್ತಾ ಇದೆ. ಎಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನೋ, ಮಾಡೋದಕ್ಕೆ ಹೋಗಬೇಡಿ. ಓಕೆ, ಮಾಡೋದಕ್ಕೆ ಹೋಗಬೇಡಿ.
ರೈಟ್ ನಾವು ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿ ಆ್ಯಂಡ್ ಫೆಮಿನನ್ ಎನರ್ಜಿ ಎರಡನ್ನ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ ಒಂದು. ಆ್ಯಂಡ್ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್, ದಯಮಾಡಿ. ಓಕೆ, ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡೋದು ಎಲ್ಲವನ್ನ, ಲೈಕ್ ಅದು ರಿಲೇಷನ್ಶಿಪ್ ಇರ್ಬೋದು, ಪರ್ಸ್ನಲ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರಬಹುದು. ಇಲ್ಲಿ ನಿಮಗೆ ಪಾಸ್ ಅಗತ್ಯ ಇದೆ. ಪಾಯಲ್ ನಂಬರ್ 2 ಪಾಸ್ ತುಂಬ ಅಗತ್ಯ ಇದೆ. ಬಿಕಾಸ್ ಟೆಂಪ್ರೆನ್ಸ್ ಕಾರ್ಡಲ್ಲಿ ಅದನ್ನೇ ಹೇಳ್ತಾ ಇದೆ. ಬಿಕಾಸ್ ಪಾಯಲ್ ನಂಬರ್ 2 ನಿಮಗೆ ಎಲ್ಲನೂ ಗೊತ್ತಿದೆ. ಓಕೆ, ಯಾವಾಗ ರಿಯಾಕ್ಟ್ ಮಾಡಬೇಕು, ಯಾವಾಗ ಮಾಡಬಾರ್ದು, ಆ್ಯಂಡ್ ಯಾವಾಗ ಪಾಸ್ ತೊಗೊಳ್ಬೇಕು, ಯಾವಾಗ ಪಾಸ್ ತೊಗೊಳ್ಬಾರ್ದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವ ಕೆಲಸನ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಕೆಲವೊಮ್ಮೆ ನೀವು ಎಮೋಷ್ನಲಿ ತುಂಬಾ ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಡ್ತೀರಾ. ಒಂದು ವೇಳೆ ನೀವು ಯಾವುದ್ರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬಾ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೋಗ್ತಾ ಇದ್ದೀರಾ. ಮೇ ಬಿ ನೀವು ಊಟ ಮಾಡೋದು ಕೂಡ ನಿಮಗೆ ಮರೆತು ಹೋಗ್ಬೋದು. ಸೊ ಅಂಥ ಎಕ್ಸ್ಟ್ರೀಮ್ ಕಾಣ್ತಾ ಇದೆ ನನಗಿಲ್ಲಿ. ಸೊ ಯಾರಿಗೆ ರೆಸನೇಟ್ ಆಗದೆ ಅವ್ರ ಮಾತು ತಗೊಳ್ಳಿ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್. Thank you so much. Pile number 2. ಎಸ್, ನಾನೇನು ಹೇಳಿದೆ, ಎಕ್ಸ್ಟ್ರೀಮ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 2, ಸ್ಟಾಪ್ ಇಟ್. ಇವಾಗಲೇ ಸ್ಟಾಪ್ ಮಾಡಿ. ಬರ್ಡನ್ ಹೆಚ್ಚು ನೀವು ಕ್ಯಾರಿ ಮಾಡ್ತಾ ಇದ್ದೀರಾ. ಸೊ ನಿಮಗಿಲ್ಲಿ ರಾಯರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲವನ್ನ ಒಂದೇ ಸಲ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ನಾಳೆ ಬಗ್ಗೆ ಇವತ್ತೇ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀರಾ ಅಂತಂದರೆ, ಲೈಕ್ ಕೆಲಸದ ರಿಲೇಟೆಡ್ ಮಾಡೋದಕ್ಕೆ ಹೋಗಬೇಡಿ. ಸಮಥಿಂಗ್ ಇಸ್ ದೇರ್. ಪೈಲ್ ನಂಬರ್ 2, ನೀವು ಹೆಚ್ಚಿನ ಬರ್ಡನ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ನಿಮಗೆ ಅದನ್ನು ಹೊರಕ್ಕೂ ಕೂಡ ಆಗೋದಿಲ್ಲ. ನಿಮಗೆ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಂತಹ ಒಂದು ಭಾರನ ರೈಟ್ ನಾವು ನೀವು ಹೊರ್ಕೊಂಡು ಕೂತ್ಕೊಂಡಿದ್ದೀರಾ. ಸೊ ಎಲ್ಲ ಕೆಲಸವನ್ನು ನೀವೇ ಮಾಡಿ ಮುಗಿಸುವಂಥ ಅವಶ್ಯಕತೆ ಇಲ್ಲ. ಪೈಲ್ ನಂಬರ್ 2. ಓಕೆ, ಸೊ ಹೆಲ್ಪನ್ನು ಕೇಳಿ. ಹೆಲ್ಪ್ ಈಸ್ ಅವೈಲೇಬಲ್ ಫಾರ್ ಯು. ರಾಯರ್ ಹೇಳ್ತಾ ಇದ್ದಾರೆ. ಓಕೆ ನೋಡಿ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಭಾರ ಇದೆ ನೋಡಿ, ಅದರಿಂದ ಹೊರಗೆ ಬರ್ಬೋದು. ಅದರ ಕೀ ನಿಮ್ಮ ಕೈಯಲ್ಲೇ ಇದೆ. ಬಟ್ ಕೀ ನಿಮ್ಮಲ್ಲಿದೆ, ಬಟ್ ನಿಮಗೆ ಮರೆತು ಹೋಗಿದೆ ಅಷ್ಟೇ. ಏನಕ್ಕೆ ಅಂತ ಅಂದರೆ, ಐ ಆಮ್ ವೆರಿ ಸಾರಿ, ಐ ಡೋಂಟ್ ನೋ, ಇಲ್ಲಿ ತನಕ ನಾಯಿ ಬೊಗಳ್ತಾ ಇರಲಿಲ್ಲ, ಇವಾಗ ಬೊಗಳ್ತಾ ಇದೆ. ಓಕೆ, ಸೊ ಏನು ಅಂತಂದರೆ, ನಿಮ್ಮಲ್ಲಿ ಪರಿಹಾರ ನಿಮ್ಮಲ್ಲೇ ಇದೆ ನಿಮ್ಮ ಸಮಸ್ಯೆಗೆ. ಬಟ್ ನಿಮಗೆ ಮರೆತು ಹೋಗಿದೆ. ಇವಾಗ ಏನಕ್ಕೆ ಮರೆತು ಹೋಗಿದೆ ಅಂತ ಕೂಡ ನಾನು ಹೇಳ್ತೀನಿ. ಬಿಕಾಸ್ ಬೇರೆಯವರ ಸಮಸ್ಯೆಗಳನ್ನು ಕೂಡ ನೀವು ನಿಮ್ಮ ಸಮಸ್ಯೆ ಥರ ನೋಡ್ತೀರಾ. ಪೈಲ್ ನಂಬರ್ 2. ಓಕೆ, ಕೀ ನಿಮ್ಮಲ್ಲಿದೆ. ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಲೈಕ್ ನೀವು ಬೇರೆಯವರ ಸಮಸ್ಯೆನ ಕೂಡ ನಿಮ್ಮ ಸಮಸ್ಯೆ ಅಂತ ಅಂದ್ಕೊಳ್ತೀರಾ. ಪೈಲ್ ನಂಬರ್ 2 ಅಂತಂದರೆ, ಯಾರಾದರೂ ನಿಮ್ಮ ಜೊತೆ ಅವರ ಎಮೋಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದೆ, ಏನಾದರೂ ಸಮಸ್ಯೆನ ನಿಮ್ಮ ಜೊತೆ ಶೇರ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಸಮಸ್ಯೆ ಥರ ನೋಡ್ತೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸ್ತಾ ಕೂತ್ಕೊಳ್ಬೇಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ. ಓಕೆ, ಬೇರೆಯವರ ಸಮಸ್ಯೆದ ಬಗ್ಗೆ ನಿಮಗೆ ಚಿಂತೆ ಬೇಡ. ಓಕೆ, ಆ್ಯಂಡ್ ಬೇರೆಯವರಿಗೆ ಸಹಾಯ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಪೈಲ್ ನಂಬರ್ 2. ಬಟ್ ಆ ಸಮಸ್ಯೆಗೆ ನಿಜವಾಗ್ಲೂ ನಿಮ್ಮಿಂದ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅನ್ನೋದನ್ನು ನೋಡಿ. ಓಕೆ, ರಾಯರ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ರೆ ಅದೇ ಇಲ್ಲಿ ಹೇಳ್ತಾ ಇದ್ರೆ, ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಹೆಲ್ಪ್ ಕೂಡ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡೋವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ನೀವು ನೋಡಿದರೆ ನೋಡಿ, 10 ಆಫ್ ವಾಂಡ್ಸ್ ಎನರ್ಜಿ, ಲೈಕ್ ಬರೀ ನೀವು ನಿಮ್ಮ ಸಮಸ್ಯೆಯನ್ನು ಲೈಕ್ ಕ್ಯಾರಿ ಮಾಡ್ತಾ ಇಲ್ಲ, ಬೇರೆಯವರ ಸಮಸ್ಯೆಯನ್ನು ಕೂಡ ನೀವು ಕ್ಯಾರಿ ಮಾಡ್ತೀರಾ. ಬೇರೆಯವರ ಎನರ್ಜಿ
ಸೊ ಹಾಗೆ ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ಪಾಲ್ ನಂಬರ್ 2 ರಾಯರ್ ಹೇಳ್ತಾ ಇದ್ರೆ ಬೌಂಡ್ರೀಸ್ನ ಆದಷ್ಟು ಸೆಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, 4 ಆಫ್ ಪೆಂಟಿಕಲ್ಸ್. ರಾಯರ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನಿಮ್ಮದು ಅಂತ ನಿಮಗೆ ಅಂತ ಯಾವುದು ಬರೆದಿದೆ ನೋಡಿ ಅದು ನಿಮಗೇನೆ. ಓಕೆ, ಬೇರೆಯವ್ರು ಅದನ್ನ ಎಷ್ಟು ಕಸಿಯೋದಕ್ಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ. ಪಾಲ್ ನಂಬರ್ 2 ಬಾಟಮ್ ಆಫ್ ದ ಡೆಕ್. ಎಸ್, 8 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಅದೇ ನಾನು ಹೇಳೋಕ್ಕೋದೆ, ವಾಟ್ ಬಿಲಾಂಗ್ಸ್ ಟು ಯು, ಯಾವುದು ನಿಮಗೆ ಅಂತ ಬರೆದಿದೆ ನೋಡಿ ಅದು ನಿಮಗೆ. ಬೇರೆಯವ್ರು ಅದನ್ನ ಕಸಿಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರಿಂದ ಅದನ್ನ ಕಸಿದು ನಿಮಗೇ ಕೊಡ್ತಾರೆ ದೇವರು. ಲೈಕ್ ಕಸಿದು ಇನ್ ದ ಸೆನ್ಸ್ ಏನೋ ಲೈಕ್ ಬೇರೆಯವ್ರು ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಮೋಸ ಮಾಡಿ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಇವಾಗ ಏನೋ ಲೈಕ್ ಸಿಂಪ್ಲಿ ನಾನಿವಾಗ ಲೈಕ್ ನ್ಯೂಸನ್ನು ನೋಡಿದರೆ ಹೆಚ್ಚಾಗಿ ನ್ಯೂಸ್ ನನಗೆ ಯಾವುದು ನೋಡೋದಕ್ಕೆ ಕೇಳೋದಕ್ಕೆ ಸಿಗುತ್ತೆ ಅಂತಂದರೆ ಲೈಕ್ ಏನೋ ಆಲ್ರೆಡಿ ಮದುವೆ ಆಗಿತ್ತು ಬಟ್ ಫ್ರೆಂಡನ್ನು ಇಂಟ್ರೊಡ್ಯೂಸ್ ಮಾಡಿದ ನಂತರ ಏನೋ ಫ್ರೆಂಡ್ ಗಂಡನ ಕಸಿಯೋದು, ಏನೋ ಲೈಕ್ ಸ್ಟೋಲ್ ಮಾಡೋದು. ಸೊ ಆ ಥರ ಆ ಒಂದು ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೆ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಲೈಫಲ್ಲಿ ಆ ಥರ ಏನೋ ಲೈಕ್ ಗಂಡ ಹೆಂಡ್ತಿನೇ ನಾನು ಹೇಳ್ತಾ ಇಲ್ಲ, ಬಟ್ ಬೇರೆ ವಿಷಯ ಲೈಕ್ ಅದು ನಿಮ್ಮ ಇನೋಸೆನ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಮೋಸ ಮಾಡಿ ಯಾರಾದರೂ ಏನೋ ಲೈಕ್ ಪ್ಲ್ಯಾನ್ ಮಾಡಿಬಿಟ್ಟು ನಿಮ್ಮಿಂದ ಕಸಿಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತಂದರೆ, ಯಾವುದನ್ನು ನಿಮ್ಮಿಂದ ಕಸಿಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ನೋಡಿ ಅದು ವಾಪಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಬಿಕಾಸ್ ಅದು ನಿಮ್ಮದು, ಅದನ್ನು ಯಾರಿಗೂ ಕಸಿಯೋದಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ, ರೈಟ್? ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಭಯ ಪಟ್ಕೊಳ್ಬೇಡಿ. ಓಕೆ, ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಎಲ್ಲವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ಏನು ಅಂತಂದರೆ ಕೆಲವೊಂದು ಮಾತ್ರ ನಮ್ಮ ಕಂಟ್ರೋಲಲ್ಲಿರುತ್ತೆ, ಇನ್ನು ಕೆಲವುದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಅದನ್ನು ನಾವು ಸರೆಂಡರ್ ಮಾಡಬೇಕಾಗುತ್ತೆ ಆ್ಯಂಡ್ ಬಿಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ರಾಯರ್ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ ಯಾವುದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ. ನೀವೆಷ್ಟು ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತೀರಾ ನೋಡಿ ಇನ್ನಷ್ಟು ಅದು ನಿಮಗೆ ಒತ್ತಡನ ಕೊಡೋದಕ್ಕೆ ಶುರು ಆಗುತ್ತೆ, ಯಾವುದೇ ಇರ್ಬೋದು. ಓಕೆ, ಸೊ 1 ಮಿನಿಟ್. ಇವಾಗ ಇಲ್ಲಿ ಕೆಲಸ, ಐ ಆಮ್ ವೆರಿ ಸಾರಿ, ಪಾಲ್ ನಂಬರ್ 2. ಎಸ್, ಸೊ ಯಾವುದೇ ಥರದ ನಿಮ್ಮ ಲೈಫಲ್ಲಿ ಬರ್ಡನ್ ಇದೆ ನೋಡಿ ಅದನ್ನ ರಿಲೀಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನಿಮಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ತುಂಬಾ ಟಯರ್ಡ್ನೆಸ್ ಇದೆ. ಸೊ ಸ್ವಲ್ಪ ನಿಮಗೆ ರೆಸ್ಟ್ ಕೊಡುವಂಥ ಅವಶ್ಯಕತೆ ಇದೆ. ಮೆಂಟಲಿ ಇರ್ಬೋದು ಆ್ಯಂಡ್ ಫಿಸಿಕಲಿ ಕೂಡ. ಫಿಸಿಕಲಿ ಒಂದು ಟ್ರಾವೆಲ್ ಮಾಡೋಕ್ಕಾಗುತ್ತೆ ಅಂತಂದರೆ ಮಾಡಿ. ಓಕೆ, ಪಾಲ್ ನಂಬರ್ 2. ಸೊ ಎಸ್, ಯಾವುದನ್ನು ಕೂಡ ಏನೋ ಲೈಕ್ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ, ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಎಸ್ಪೆಷಲಿ ನೀವೇನಾದರೂ ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇದ್ದೀರಾ ಅಂತಂದರೆ ಓಕೆ, ಐ ಆಮ್ ವೆರಿ ಸಾರಿ, ಪಾಲ್ ನಂಬರ್ 2 ನಿಮ್ಮ ರೀಡಿಂಗ್ ಮಾಡಬೇಕಾದ್ರೆ ಐ ಗಾಟ್ ಸೋ ಮೆನಿ ಲೈಕ್ ಡಿಸ್ಟರ್ಬೆನ್ಸ್. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿರುವಂತಹ ಡಿಸ್ಟರ್ಬೆನ್ಸ್ ಏನಿದೆ ನೋಡಿ ಅದರ ಮೇಲೆ ಸ್ವಲ್ಪ ಮೆಲುಕು ಹಾಕೋದಕ್ಕೆ ಪ್ರಯತ್ನ ಪಡಿ. ಓಕೆ, ಟಯರ್ಡ್ನೆಸ್ ಇದೆ, ಮೆಂಟಲಿ ಟಯರ್ಡ್ನೆಸ್ ಇದೆ ಅಂತಂದರೆ ಯಾಕಿದೆ, ಫಿಸಿಕಲಿ ಟಯರ್ಡ್ನೆಸ್ ಇದೆ ಅಂತಂದರೆ ಯಾಕಿದೆ, ಬಿಕಾಸ್ ಆಫ್ ದಿ ಎಕ್ಸ್ಟ್ರೀಮ್. ನೀವು ಎಕ್ಸ್ಟ್ರೀಮ್ ಕೆಲಸ ಮಾಡ್ತೀರಾ, ತುಂಬ ವರ್ಕ್ ಹಾಲಿಕ್ ಆಗಿರ್ಬೋದು ಪಾಲ್ ನಂಬರ್ 2. ಹಾಗೆ ಮನೆ ರಿಲೇಟೆಡ್ ಏನಾದರೂ ಇಶ್ಯೂ ನಿಮ್ಮ ಲೈಫಲ್ಲಿ ಇದೆ ಅಂತಂದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಯರ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಫಸ್ಟ್ ಆಫ್ ಆಲ್ ಈ ಬರ್ಡನ್ ಏನಿದೆ ನೋಡಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತಂದರೆ ಮೆಂಟಲಿ ಆ್ಯಂಡ್ ಫಿಸಿಕಲ್ ನೀವು ಎಷ್ಟೊಂದು ಟಯರ್ಡ್ ಆ್ಯಂಡ್ ಎಷ್ಟೊಂದು ಲೈಕ್ ಎಲ್ಲವನ್ನ ಕಂಟ್ರೋಲ್ ಮಾಡಿದ್ದೀರಾ ಅಂತಂದರೆ ಲೈಕ್ ನಿಮಗೆ ಎಲ್ಲ ಕಡೆ ಬ್ಲಾಕೇಜ್ ಕಾಣ್ಬೋದು, ಎಲ್ಲ ಕೆಲಸಗಳು ನಿಮಗೆ ತಡವಾಗಿ ಸಿಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಸೊ ಅಂತ ಎನರ್ಜಿನ ರೈಟ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಜಸ್ಟ್ ನಿಮ್ಗೆ ಎಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರೆಸೆಂಟಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನಿಮ್ಮ ಸಮಸ್ಯೆ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಿ. ಬೇರೆಯವರ ಸಮಸ್ಯೆ ನಿಮಗೆ ಬೇಡ, ಬಿಕಾಸ್ ಬೇರೆಯವ್ರದ್ದು ಅವರವ್ರದ್ದೇ ಆದಂತಹ ಕರ್ಮಗಳಿದೆ. ಯಾರಾದರೂ ಅವರ ಸಮಸ್ಯೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀರ ಅಂತಂದರೆ ಜಸ್ಟ್ ಕೇಳಿ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ
ಬಿಟ್ಟುಬಿಡಿ. ದ್ಯಾಟ್ಸ್ ಇಟ್. ಬಿಕಾಸ್ ನಮಗೆಲ್ಲರೂ ಅವರವರದೇ ಆದಂತಹ ಕರ್ಮಗಳನ್ನು ಕ್ಯಾರಿ ಮಾಡಿರ್ತಾರೆ ಅಲ್ವಾ. ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ರಾಯರು, ಏನು ಲೈಕ್ ಸೊ ನಿಮ್ಮ ರೀಡಿಂಗ್ ತುಂಬ ಲಾಂಗ್ ಆಗಿದೆ ಅಂತ ಅನಿಸುತ್ತೆ. ಬಿಕಾಸ್ ನಾನು ಇವಾಗಲ್ಲ ಯಾವಾಗ ಕೂತ್ಕೊಂಡಿದ್ದೀನಿ ಆ್ಯಂಡ್ ಸೋ ಮಚ್ ಡಿಸ್ಟರ್ಬೆನ್ಸ್, ಸೋ ಮಚ್ ತುಂಬಾ ಏನೋ ಡಿಸ್ಟರ್ಬೆನ್ಸ್ ಇದೆ. ಪಾಲ್ ನಂಬರ್ 2. ಓಕೆ, ಹಣದ ರಿಲೇಟೆಡ್ ಸಮಸ್ಯೆ ಇದೆ ಅಂತಂದರೆ ಅದು ಪರಿಹಾರ ಆಗುತ್ತೆ. ಸೊ ನೀವು ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ, ನೀವೇನು ಒಳ್ಳೆ ಕರ್ಮ ಮಾಡಿದ್ದೀರಾ ನೋಡಿ, ಅದಕ್ಕೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಪಾಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2. Overcoming, wow, beautiful. Pile number 2, overcoming obstacles. ನಿಮ್ಮ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ ರೈಟ್ ನಾವು ಅದು ಓವರ್ಕಮ್ ಆಗುತ್ತೆ. ಸೊ ರಾಯರಿಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಇಲ್ಲಿ ತನಕ ನೀವೆಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ರಿ ನೋಡಿ, ಅದರಿಂದ ನಿಮಗೆ ಪರಿಹಾರ ಇದೆ. ನಿಮ್ಮ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದು ಓವರ್ಕಮ್ ಆಗುತ್ತೆ. ಅಡೆತಡೆಗಳು ಯಾವುದೇ ಇರಲಿ ಅದು ಓವರ್ಕಮ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ರಾಯರು, ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಯಾವುದು ಬೇಡ ಎಕ್ಸ್ಟ್ರೀಮ್. ಎಲ್ಲವೂ ಬ್ಯಾಲೆನ್ಸ್ಡಲ್ಲಿ ಇರಬೇಕಾಗತ್ತೆ. ಓಕೆ, ಜೀವನ ಹೋಗಬೇಕು ಅಂತಂದರೆ ಎಲ್ಲನೂ ಬ್ಯಾಲೆನ್ಸಲ್ಲಿರಬೇಕು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್ ರಾಯರಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಾನು ಹೇಳ್ತಾ ಇಲ್ಲ, ರಾಯರ್ ಹೇಳ್ತಾ ಇದ್ದಾರೆ ನಿಮ್ಮ ಆಬ್ಸ್ಟಿಕಲ್ಸ್ ಓವರ್ಕಮ್ ಆಗ್ತಾ ಇದೆ ಅನ್ನೋದು. ಸೊ ಫೈನಲ್ ಆಗಿ ನಿಮಗೆ ಒಂದು ಏನು ಬ್ಲೆಸ್ಸಿಂಗ್ಸ್ ರಾಯರು, ಆಲ್ರೆಡಿ ಇದು ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್, ಬಟ್ ಸ್ಟಿಲ್ ನಾವು ಇದರಿಂದ ನೋಡೋಣ ಒಂದು ರಾಯರಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಟ್ಯಾಲೆಂಟ್ ರೆಕಗ್ನೇಷನ್. ಸೊ ಓಕೆ, ಪಾಲ್ ನಂಬರ್ 2 ರಾಯರಿಂದ ನಿಮ್ಗೇನು ಬ್ಲೆಸ್ಸಿಂಗ್ಸ್ ಇದೆ ಅಂತಂದರೆ, ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ, ನಿಮ್ಮ ಪ್ರತಿಭೆ ಏನಿದೆ ನೋಡಿ, ಅದನ್ನ ಜನರು ರೆಕಗ್ನೈಸ್ ಮಾಡ್ತಾರೆ. ಓಕೆ, ಅದನ್ನ ಜನರು ರೆಕಗ್ನೈಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಮನೆಯವರು ರೆಕಗ್ನೈಸ್ ಮಾಡ್ಬೋದು, ನಿಮ್ಮನ್ನು ಇನ್ನಷ್ಟು ಪ್ರೋತ್ಸಾಹಿಸಬಹುದು. ಲೈಕ್ ನಿಮ್ಮ ಟೀಚರ್ಸ್ ಯಾರಾದರೂ ಇದ್ರೇನೋ, ಸ್ಟೂಡೆಂಟ್ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಲೈಕ್ ನಿಮ್ಮ ಟೀಚರ್ ನಿಮ್ಮ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡ್ಬೋದು. ಇವನ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಏನೆಲ್ಲ ಇಲ್ಲಿ ತನಕ ಮಾಡಿದ್ದೀರಾ, ಹಾರ್ಡ್ ವರ್ಕ್ ಯಾವುದಕ್ಕೆ ಏನು ಮಾಡಿದ್ದೀರೋ ಅದಕ್ಕೆ ಫಲ ನಿಮಗೆ ಸಿಗುತ್ತೆ. ನಿಮ್ಮ ಆಬ್ಸ್ಟಿಕಲ್ಸ್ ಓವರ್ಕಮ್ ಆಗುತ್ತೆ ಆ್ಯಂಡ್ ನಿಮ್ಮ ಟ್ಯಾಲೆಂಟನ್ನು ಕೂಡ ಜನರು ರೆಕಗ್ನೈಸ್ ಮಾಡ್ತಾರೆ. ಪಾಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.